30/6/26ರಿಂದ BLOಗಳು ಬೂತ್ ಲೆವೆಲ್ ಆಫೀಸರ್ಸ್ ಮನೆಗೆ ಭೇಟಿ ಕೊಡ್ತಾರೆ. ದಯಮಾಡಿ ನೋಟ್ ಮಾಡ್ಕೊಳ್ಬೇಕು. ಬೂತ್ ಲೆವೆಲ್ ಆಫೀಸರ್ಸು 30ನೇ ತಾರೀಕಿಂದ ಮನೆಗಳಿಗೆ ಭೇಟಿ ಕೊಡ್ತಾರೆ. BLAಗಳು ಯಾರಿದ್ದೀರಿ ಅವರೆಲ್ಲ ಕೂಡ BLOಗಳ ಜೊತೆಗೂಡಿ ಮನೆಗೆ ಹೋಗಬೇಕು. ಅಲ್ಲಿ ಎನ್ಯುಮರೇಷನ್ ಫಾರಮ್ ಅಲ್ಲಿ ಎರಡನ್ನ ತಗೋಬೇಕು. ನಮ್ಮ BLOಗಳು ಕೆಲವು ಸರಿ ಏನು ಮಾಡ್ತಾರೆ, ಒಬ್ಬರಿಗೆ ಕೊಟ್ಬಿಡ್ತಾರೆ. 2 ಫಾರಮನ್ನು ತಗೋಬೇಕು. ಒಂದು ಆ ಮತದಾರ ಯಾರಿದ್ದಾರೆ ಅವ್ರ ಹತ್ರನ ಇಟ್ಕೋಬೇಕು, ಅಕ್ನಾಲೆಡ್ಜ್. ಅದಕ್ಕೆ ಫೋಟೋ ಏನೆಲ್ಲ ಕೇಳಿದ್ದಾರೆ, ಸರ್ಟಿಫಿಕೇಟ್ಸ್ ಏನೆಲ್ಲ ಕೇಳಿದ್ದಾರೆ, ಅವ್ರೇನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಸೊ ಇದನ್ನು ನಾವು ತೋರಿಸಿ ಮತ್ತೆ ಪಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಇದನ್ನು ಕೂಡ ನಿಮಗೆ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಹಾಗೆಯೇ ನಮ್ಮ ಕಾರ್ಪೊರೇಷನ್ ಎಲ್ಲ ಚುನಾವಣೆಗಳು ಬರ್ತಾ ಇದ್ದಾವೆ. ಇದನ್ನು ಕೂಡ ನಮ್ಮ ಎಲ್ಲ ಸ್ಥಳೀಯ ಕಾರ್ಯಕರ್ತರುಗಳು ಮತ್ತು ಮುಖಂಡರುಗಳು ಕೂಡ ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ಮತದಾರರ ಪಟ್ಟಿನೇ ಇಲ್ಲ ಅಂತಂದರೆ ಬಡವರಿಗೂ ಶೋಷಿತರಿಗೂ ತೊಂದರೆ ಆಗುತ್ತೆ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾರು ಮತದಾರರ ಪಟ್ಟಿಯಿಂದ ಹೊರಗೆ ಉಳ್ಕೋತಾರೆ ಅವರಿಗೆ ಸರ್ಕಾರದ ಸೌಲಭ್ಯಗಳು ಕೂಡ ಸಿಗೋದಿಲ್ಲ ಅಂತೇಳಿ. ಹಾಗಾಗಿ ಕಾರ್ಮಿಕರು, ಶೋಷಿತರು, ಅಲ್ಪಸಂಖ್ಯಾತರು ಇವರೆಲ್ಲರೂ ಕೂಡ ದಾಖಲೆ ಇಟ್ಕೊಳ್ಳೋಂಥದ್ದು ಕಷ್ಟ ಇದೆ. ಅನೇಕ ಬಡವರು ಗುಡಿಸಲುಗಳಲ್ಲಿ ವಾಸ ಮಾಡ್ತಕ್ಕಂಥವರು, ಸಣ್ಣ ಪ್ರಮಾಣದಲ್ಲಿ ಚಿಕ್ಕ ಮನೆಗಳಲ್ಲಿ ವಾಸ ಮಾಡುವಂಥವರು, ಸ್ಲಮ್ಗಳಲ್ಲಿ ವಾಸ ಮಾಡುವಂಥ ಅನೇಕ ಜನರಿದ್ದಾರೆ. ಇದನ್ನು ಉದ್ದೇಶಪೂರ್ವಕವಾಗಿಯೇ ಇವತ್ತು ಎಲೆಕ್ಷನ್ ಕಮಿಷನ್ ಅವರು ನಾನಾ ದಾಖಲೆಗಳನ್ನು ಇವತ್ತು ಅವ್ರು ಕೇಳಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅವರಿಗೆ ನೆರವಾಗಬೇಕಾಗಿರುವಂಥದ್ದು ಒಂದು ರಾಜಕೀಯ ಪಕ್ಷವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಜವಾಬ್ದಾರಿಯುವಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಹಕ್ಕು ಮತ್ತು ಜವಾಬ್ದಾರಿಗಳು, ಅವರ ಪರವಾಗಿ ನಾವು ನೀವೆಲ್ಲರೂ ಕೂಡ ಕೆಲಸ ಮಾಡೋಣ, ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋಣ ಅನ್ನೋಂಥ ಮಾತನ್ನು ಹೇಳಿ, ಆಮೇಲೆ 5/8/26ಕ್ಕೆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲನ್ನು ಪಬ್ಲಿಷ್ ಮಾಡ್ತಾರೆ. 5ನೇ ಆಗಸ್ಟ್ 26. ಈ ಡ್ರಾಫ್ಟ್ ರೋಲ್ ಆಗೋಕ್ಕೆ ಮುಂಚೆ ಒಂದು ವಾರಕ್ಕೆ ಮುಂಚೆನೇ ನಾವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಎಲ್ಲ ಮತದಾರರ ಮನೆಗಳಿಗೆ ಹೋಗಿದ್ದಾರಾ ಇಲ್ವಾ, ಮತ್ತು ಅವರು ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೊಟ್ಟಿದ್ದಾರಾ ಇಲ್ವಾ, ಯಾರ್ದಾದ್ರೂ ನಮ್ಮ ಹಿತೈಷಿಗಳು ಬೆಂಬಲಿಗರು, ಕಾಂಗ್ರೆಸ್ಸಿನ ಹಿತೈಷಿಗಳು ಬೆಂಬಲಿಗರು ಯಾರಾದರೂ ತಪ್ಪೋಗಿದ್ರೆ ಆ ಒಂದು ವಾರಕ್ಕೆ ಮುಂಚೆನೇ ನೀವು ಅಡ್ರೆಸ್ ಮಾಡಬೇಕು ಅದನ್ನು. ಆಮೇಲೆ ಡ್ರಾಫ್ಟ್ ನೋಟಿಫಿಕೇಶನ್ ಬಂದ ಕೂಡಲೇ ಅದನ್ನು ಪ್ರತಿಯೊಂದು ನೀವು ಸಮರ್ಪಕವಾಗಿ ವೀಕ್ಷಣೆಯನ್ನು ಮಾಡ್ಕೋಬೇಕು, ನೋಡ್ಕೋಬೇಕು. ಯಾರ ಹೆಸರಾದರೂ ಬಿಟ್ಟೋಗಿದೆಯಾ, ಯಾಕೆ ಬಿಟ್ಟೋಗಿದೆ. ಆಮೇಲೆ 1 ತಿಂಗಳ ಅವಕಾಶ ಇರುತ್ತೆ ಅಬ್ಜೆಕ್ಷನ್ಸ್ ಹಾಕಲಿಕ್ಕೆ. 5/8/26ರಿಂದ 4/9/26ವರೆಗೆ ಅಬ್ಜೆಕ್ಷನ್ಸನ್ನು ಹಾಕ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಆ ಅಬ್ಜೆಕ್ಷನ್ಸ್ ಹಾಕ್ಕೊಳ್ಳೋವರೆಗೂ ಕಾಯಬೇಡಿ. ಆಮೇಲೆ ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು ಬಂದಿದ್ದಾರೆ, ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ, ದಯಮಾಡಿ ಸಮರ್ಥವಾದಂಥ ಸ್ವಲ್ಪ ವಕೀಲರುಗಳನ್ನು ನೇಮಕ ಮಾಡಿಕೊಳ್ಳಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು 4 ಜನ ವಕೀಲರುಗಳನ್ನು ತಾವು ನೇಮಕ ಮಾಡಿಕೊಳ್ಬೇಕು. ಏನಾದರೂ ಮತದಾರರಿಗೆ ಅಡಚಣೆಯನ್ನು ಬಂದರೆ ಅಬ್ಜೆಕ್ಷನ್ಸನ್ನು ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ ಜೊತೆ ಮಾಡಲಿಕ್ಕೆ ನಮ್ಮ ಪಕ್ಷದ ಹಿತೈಷಿಗಳು, ಬೆಂಬಲಿಗರು ಅನೇಕ ಜನ ಅಡ್ವೊಕೇಟ್ಸ್ ಇದ್ದಾರೆ. ಹಾಗಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಾಧ್ಯ ಆದರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 2 ವಕೀಲರುಗಳನ್ನು ಕೂಡ ತಾವು ಈಗಾಗಲೇ ಗೊತ್ತು ಮಾಡಿಕೊಂಡಿದ್ರೆ ನಮ್ಮ ಮತದಾರ ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಅನ್ನುವಂಥದ್ದು. ಆಮೇಲೆ ಫೈನಲ್ ನೋಟಿಫಿಕೇಶನ್ ಯಾವಾಗಪ್ಪ ಅಂತಂದರೆ 7/10/26, 7 ಅಕ್ಟೋಬರ್ನಲ್ಲಿ 7/10/26ರಲ್ಲಿ. ಅದಾದ ಮೇಲೆ ನೀವು ಯಾರು ಮತದಾರರಾಗಿ ದಾಖಲೆಯಾಗಿ ಉಳಿಯೋದಿಲ್ಲ, ಅವ್ರಿಗೆ ಮತ್ತು ಕಷ್ಟ ಆಗುತ್ತೆ. ಹಾಗಾಗಿ ಅಂಥ ಸಂಕಷ್ಟಕ್ಕೆ ನಾವು ಒಳಪಡೋದು ಬೇಡ. ಇದೊಂದು ಅವಕಾಶ ಮತ್ತು ಚಾಲೆಂಜ್ ಅಂತ ನಾವು ತೆಗೆದುಕೊಳ್ಳೋಣ. ಎಲ್ಲಿ ಚಾಲೆಂಜ್ ಇರುತ್ತೆ ಅಲ್ಲಿ ಅವಕಾಶಗಳು ಇದ್ದೇ ಇರುತ್ತೆ. ಖಂಡಿತವಾಗಲೂ ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಇಂಥ ಅನೇಕ ಸಂಕಷ್ಟಗಳನ್ನು ದೇಶದ ಜನರಿಗಾಗಿ, ದೇಶದ ಜನರ ಒಳಿತಿಗಾಗಿ, ಆಡಳಿತಕ್ಕಾಗಿ, ಅಭಿವೃದ್ಧಿಗಾಗಿ ಅದು ಎದುರಿಸ್ಕೊಂಡು ಬಂದಿದೆ. ಸದಾಕಾಲ ಅದು ಜನರ ಪರವಾಗಿ, ದೇಶದ ಏಕತೆಯ ಪರವಾಗಿ ಸಮರ್ಪಣಾ ಮನೋಭಾವದಿಂದ ತ್ಯಾಗ ಮತ್ತು ಹೋರಾಟ ಮಾಡಿದಂಥ ಮಹನೀಯರ ಪರಂಪರೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ್ದು. ಹಾಗಾಗಿ ಈ ಹಿನ್ನೆಲೆ ಮತ್ತು ಪರಂಪರೆಯನ್ನು ನಾವು ಕಾಯ್ದಿಟ್ಕೊಳ್ಳೋಣ. ಒಂದು ರಾಜಕೀಯ ಪಕ್ಷವಾಗಿ ನಾವು ಮಾಡಬೇಕಾದಂಥ ಹಕ್ಕು ಮತ್ತು ಜವಾಬ್ದಾರಿಗಳನ್ನು ಮುನ್ನಡೆಸೋಣ ಅನ್ನೋಂಥ ಮಾತನ್ನು ಹೇಳಿ ತಾವು ಅತ್ಯಂತ ವಿಶ್ವಾಸದಿಂದ ಈ ಒಂದು ಏನು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ತಾವೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೆಲವು ಅಧ್ಯಕ್ಷರುಗಳು ಮತ್ತು ಬೇರೆ ಪದಾಧಿಕಾರಿಗಳು ಕೂಡ ಬಂದಿದ್ದೀರಿ. ಈ ಪಕ್ಷದ ಸಂಘಟನೆಯನ್ನು, ಈ ಕಾರ್ಯಕ್ರಮವನ್ನು ಸಂಘಟನೆಯನ್ನು ಮಾಡಲಿಕ್ಕೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಮುಖಂಡರು, ಶಾಸಕರುಗಳು, ಸ್ಪರ್ಧೆಯನ್ನು ಮಾಡಿದಂಥ ಎಲ್ಲ ಮುಖಂಡರುಗಳು ಕೂಡ ಇದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ
ಒಂದೇ ಮಾತನ್ನು ಹೇಳಿ ನಾನು ಮುಗಿಸ್ತೇನೆ. ತಾವು ಸುಳ್ಯವನ್ನು ನಿರಂತರವಾಗಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ. ಯಾಕಂದರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ BLA 2ಗಳನ್ನು ನೇಮಕ ಮಾಡುವಂಥ ಒಂದು ಪ್ರಕ್ರಿಯೆ ಆಗಿದೆ ಸರ್. ಅಧ್ಯಕ್ಷರೇ, ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅದಕ್ಕೂ ಕೂಡ ಅಭಿನಂದನೆಗಳನ್ನು ಹೇಳಬೇಕಾಗುತ್ತೆ. BLA 2ಗಳನ್ನು ನೇಮಕ ಮಾಡಿದ್ದಾರೆ ಸರ್. ಆದರೆ ಸುಳ್ಯನ ನಿರಂತರವಾಗಿ ನೆಗ್ಲೆಕ್ಟ್ ಆಗ್ತಾ ಇದೆ. ಅಲ್ಲಿ BLA 2ಗಳನ್ನು ನೇಮಕ ಮಾಡುವಂಥ ಕೆಲಸ ಆಗಲಿಲ್ಲ. ಕೂಡಲೇ ಯಾರೆಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು ಅಲ್ಲಿ ಯಾವುದರ ಕೊರತೆ ಇದೆ, ಅಲ್ಲಿನ ಬ್ಲಾಕ್ ಅಧ್ಯಕ್ಷರುಗಳು ಜಾರಿಯಾಗಿ ಕೆಲಸ ಮಾಡ್ತಿದ್ದಾರೆ ಇಲ್ವಾ, ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿ ಯಾರಿದ್ದಾರೆ ಅವ್ರಿಗೆ ಕರೆದು ಕೂಡಲೇ BLA 2ಗಳನ್ನು ನೇಮಕ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಮತ್ತು ಉಡುಪಿ ಅಧ್ಯಕ್ಷರಿಗೆ ನಾವು ಚುನಾವಣಾ ಕಮಿಷನ್ ಅವ್ರಿಗೂ ಹೇಳಿದ್ದೇವೆ ಸರ್, ಎಲ್ಲೆಲ್ಲಿ ತಾವು BLO ಸಭೆಗಳನ್ನು ತಾವು ಮಾಡ್ತೀರಿ ಆ ಎಲ್ಲ BLO ಸಭೆಗಳಿಗೆ BLA 2ಗಳನ್ನು ನೀವು ಕರಿಬೇಕು. ಸೊ ದಟ್ ಹೊಂದಾಣಿಕೆ ಆಗುತ್ತೆ, ಕಮ್ಯುನಿಕೇಷನ್ ಇರುತ್ತೆ. ಮತ್ತು ನಮ್ಮ BLA 2ಗಳಿಗೂ ಕೂಡ ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ನೀವು ಅವರು ಬೇರೆ ಪಕ್ಷದವ್ರನ್ನ ಕರೀತಾರೆ, ಕರ್ಕೊಳ್ಳಿ. ಆದರೆ ನಮ್ಮ BLA 2ಗಳು ಉಡುಪಿ ಜಿಲ್ಲೆಯಲ್ಲಿ ನಡೆದಂಥ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ನನ್ನ ಸಭೆಯನ್ನು ಕರೆದಿದ್ದಾರೆ. ಆ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ BLA 2ಗಳು ಹಾಜರಾಗಿರಲಿಲ್ಲ. ಮತ್ತು ಹೇಗೆ ಸಂಘಟನೆ ಆಗುತ್ತೆ, ಪಕ್ಷಕ್ಕೆ ಹೇಗೆ ಅನುಕೂಲ ಆಗುತ್ತೆ, ಚುನಾವಣೆಗಳ ಗೆಲುವು ನಾವು ಹೇಗೆ ನೋಡೋಕ್ಕೆ ಸಾಧ್ಯ ಆಗುತ್ತೆ? ಅಧ್ಯಕ್ಷರೇ, ದಯಮಾಡಿ ಇದನ್ನು ಜಿಲ್ಲಾಧ್ಯಕ್ಷರು ಮತ್ತು ಅಲ್ಲಿ ಸ್ಪರ್ಧೆ ಮಾಡಿದ್ದಂಥ